अस्सलाम वालेकुम रहमतुल्लाहि वबरकातुहू। ಎಲ್ಲರಿಗೂ नमस्कार। पुलकेश श्रीनगर न्यूज 9 में आप सबका खैर मकदम है। सीएमए कॉलेज के अपोजिट जो प्राइवेट प्रॉपर्टी है जो मुन्नेश्वरा वार्ड 48 में आती है, वहां पर जो है कचरा ज्यादा होने की वजह से वहां की आवाम परेशान हाल थी, वहां की आवाम को तकलीफ हो रही थी। जैसे इस बात का पुलकेश श्रीनगर के मुकामी एमएलए जनाब एसी श्रीनिवास साहब को पता चला, उन्होंने फौरी तौर पर वहां पर बीबीएमपी के ऑफिशियलों को, बीबीएमपी के कर्मचारियों को, ब्लॉक प्रेसिडेंट और वार्ड प्रेसिडेंटों को भेजकर वहां पर पाक सफाई का काम शुरू करवाया। आइए चलिए जानते हैं वहां की आवाम का अब क्या कहना है। चलिए इस पर एक नजर डालते हैं। बोलो। आप एमएलए साहब से आप हैं, एमएलए साहब जो बोली बड़े अपना तो पूरा आप क्या कर रहे हैं? अच्छे दिन से काफी ये लिखा, आज पूरा आपको पूरा क्लीन कर रहे। बहुत बड़ा एहसान है उनका हमारे ऊपर है, ताकि एक छोटे मोटे अपना हमें मैं सहूलत करके दे रही। ये बहुत बड़े अल्लाह की बहुत बड़ी मेहरबानी ना ताकत मेरे को उम्मीद में थी तो हम ना कर को दे रही। और एमएलए साहब का भी शुक्रिया अदा करते हैं, हमारे फरूज साहब का भी बहुत बड़ा एहसान है। बड़े जो बड़े आप है उनका सब बहुत बड़ा एहसान है। निजाम दही दೊರೆ साहब ही ನಮಸ್ಕಾರ, ನನ್ನ ಹೆಸರು ನಟರಾಜ್ ಅಂತ. ನಾವು ದೊಡ್ಡನಗರ್ ನಿವಾಸಿ. ನಾವು ಇಲ್ಲಿ ಸುಮಾರು ಹುಟ್ಟಿದ್ರಿಂದ ನಾವು ಇಲ್ಲೇ ಬೆಳೆದು ಇದ್ರ ಬಗ್ಗೆ ಎಲ್ಲ ನಮ್ಗೆಲ್ಲ ಗೊತ್ತಾಗಿದೆ. ಈಗ ಈ ಕೆಲಸ ಬಂದು ಈ ಕೆಲಸ ಬಂದು ನಾವು ತಿಂಗಳಿಗೆ ಕಮ್ಮಿ ಅಂದ್ರೆ 2-3 ಸರಿ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿರೋ ಜನ ಬಂದು ದಯವಿಟ್ಟು ಸಹಕರಿಸ್ಬೇಕು. ಇವತ್ತು ಏನೋ ಯೂಟ್ಯೂಬ್ ಅಲ್ಲಿ ಧಿಕಾರ ಅಂತ ಎಮ್ಎಲ್ಎ ಮನ್ಸನ್ನ ಬೇಜಾರ್ ಮಾಡ್ಬಿಟ್ರು. ಎಮ್ಎಲ್ಎ 1 ತಿಂಗಳ ಮುಂಚೆನೆ ಇದಕ್ಕೆ ಕ್ಲೀನ್ ಮಾಡ್ಬೇಕು, ಹೆಂಗಾದ್ರೂ ಒಂದು ಫಂಡ್ ರೇಸ್ ಮಾಡಿ ಮಾಡಿಸ್ಬಿಡ್ಬೇಕಂತ ಹೇಳಿ ಎಮ್ಎಲ್ಎ ಆಲ್ರೆಡಿ ಮಾಡಿದ್ದಾರೆ. ಇದು ಗಲೀಜಾಗಿದೆ ಅಂತ ಅದ ಕಾರಣ ಬಂದು ನಮ್ದು ತಪ್ಪಿದೆ. ಇಲ್ಲಿ ಇರೋದೆಲ್ಲ ತಗೊಂಡ್ಬಂದು ಸಾರ್ವಜನಿಕರೆಲ್ಲ ಇದ್ರಲ್ಲಿ ಹಾಕಿ ಸಹಕಾರ ಮಾಡಿಲ್ಲ. ದಯವಿಟ್ಟು ನಾವು ಎಮ್ಎಲ್ಎ ಸಾಹೇಬರಿಗೆ ಕ್ಷಮೆ ಕೊಟ್ಟಿದ್ದೀವಿ. ಅವ್ರು ಏನಾದ್ರು ಮಾಡಿರೋದು ತಪ್ಪಂತ ಅನಿಸ್ತಾ ಇದೆ. ಕೆಲಸ ಅಂತೂ ಎಲ್ಲಾ ಕೆಲಸ ಆಗ್ತಾ ಇದೆ. ಇಲ್ಲಿ ನಮ್ಮ ಡಿಜೆಲಿಯಲ್ಲಿ, ನಮ್ಮ ಮುನೀಶ್ವರ ನಗರ ವಾರ್ಡಲ್ಲಿ ಎಲ್ಲಾ ಕೆಲಸನೂ ಆಗ್ತಾ ಇದೆ. ಇವ್ರು ಈಗ ಮೀಡಿಯಾ ಹಾಕಿರೋದು ಸ್ವಲ್ಪ ಮನ್ಸು ಬೇಜಾರು. ನೋಡಿ, ಇದು ನಾವು 20 ದಿವಸದಲ್ಲಿ ಇದನ್ನ ಬಂದು ಇದನ್ನ ಕ್ಲೀನ್ ಮಾಡಕ್ ಶುರು ಮಾಡಿದೀವಿ. ಈ ಜಮೀನವರು ಹತ್ರ ಎಮ್ಎಲ್ಎ ಸಾಹೇಬರು ಎಷ್ಟು ಮಾತಾಡಿದಾರೆ ಅಂದ್ರೆ, ಅವ್ರು ಕೆಲಸ ಮಾಡಕ್ಕೇನೆ ಬಿಟ್ಟಿಲ್ಲ ಅಂದ್ರೆ ಎಮ್ಎಲ್ಎ ಅವ್ರು ಹೆಂಗ್ ಮಾಡ್ತಾರೆ, ಬಿಬಿಎಂಪಿ ಅವ್ರು ಹೆಂಗ್ ಮಾಡ್ತಾರೆ, ಜಾರ್ಬೇಜ್ ಅವ್ರು ಹೆಂಗ್ ಮಾಡ್ತಾರೆ? ದಯವಿಟ್ಟು ನಾವು ಎಲ್ರಿಗೂ ಒಂದು ಸಂತೋಷವಾದ ಸುದ್ದಿ. ಇದು ಇವತ್ತು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಎಮ್ಎಲ್ಎ ಕಾರಣ. ಈ ಕೆಲಸ ಬಂದು ಯೂಟ್ಯೂಬ್ ನೋಡಿ ಬಂದು ಕೆಲಸ ಮಾಡ್ತಾ ಇಲ್ಲ, ಎಮ್ಎಲ್ಎ ಆಶೀರ್ವಾದದಿಂದ ಈ ಕೆಲಸವನ್ನು ಮಾಡ್ತಾ ಇದೀವಿ. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಇಲ್ಲಿ ಹುಟ್ಟಿ ಬೆಳೆದು ಇದು ಸಂತೋಷವಾದ ಒಂದು ವಿಷಯ. ನಮ್ಗೆ ತುಂಬಾ ಖುಷಿ ಆಗಿದೆ. ಈ ಲೀಡರ್ಸ್ ಎಲ್ಲ ಬಂದಿದ್ದಾರೆ, ನಾವು ಜೊತೆಗಿದ್ದೀವಿ. ಇದನ್ನ ಸಹಕರಿಸಿ ಜನ ಬಂದು ಕ್ಲೀನ್ ಮಾಡಿದ್ಮೇಲೆ ಇದನ್ನ ಹೆಂಗ್ ನೋಡ್ಕೋಬೇಕು, ಇಲ್ಲಿರೋರು ರೆಸಿಡೆನ್ಸ್ ಅವ್ರು ಬಂದು ಇದನ್ನ ನೋಡ್ಕೋಬೇಕು. ಅವ್ರು ನೋಡಿ ಇದನ್ನ ಬಂದು ಯಾರು ಕಸ ಹಾಕಿ ಮೇಂಟೈನ್ ಮಾಡ್ಬೇಕು. ಇಲ್ಲಿ ನಮ್ಮ ಗಾರ್ಬೇಜ್ ಅವ್ರು ಬಂದು ಯಾರಾದ್ರೂ ಹಾಕಿದ್ರೆ ನಂಬರ್ ಪ್ಲಸ್ ಅವ್ರನ್ನ ಹಿಡ್ಕೊಟ್ರೆ ಮಾರ್ಷಲ್ ಅವ್ರು ಬಂದು 250 ರೂಪಾಯಿ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಅಂತ ಸರ್ಕಾರದಿಂದ ಆದೇಶ ಇದೆ. ದಯವಿಟ್ಟು ಮಾರ್ಷಲ್ ನ ಹಾಕಿ ನಮ್ಗೆ ಇಲ್ಲಿ ಕಸ ಹಾಕಿ ಮಾಡಿ ಸಹಕಾರ ಮಾಡಿಸ್ಕೊಡ್ಬೇಕಂತ ಕೇಳ್ಕೊತೀವಿ. ನಮ್ಮ ಎಮ್ಎಲ್ಎ ಸಾಹೇಬ್ರಿಗೆ, ನಮ್ಮ ಆಶ್ರಮ್ ಲೇಔಟ್ ಕಡೆ ಅವ್ರ MP ಶಾಸ್ತ್ರಿ ರೋಡು ಪ್ಲಸ್ ಇಲ್ಲಿ ಸುತ್ತಮುತ್ತ ಇರೋ ಎಲ್ಲಾ ಜನರ ಕಡೆಯಿಂದ ಧನ್ಯವಾದಗಳನ್ನ ಹೇಳಿ ಅವ್ರಿಗೆ ನಾವು ಯಾವತ್ತು ಸದಾ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ. ಇಲ್ಲಿ ಜನಗೆ ಒಂದು ಅವೇರ್ನೆಸ್ ಮೆಸೇಜ್ ಏನ್ ಕೊಡ್ತಿದಾಣ ಅಂದ್ರೆ ಅವರು ಎಲ್ಲಾ ಕೆಲಸ ಮಾಡಕ್ಕೂ ಸಿದ್ಧರಾಗಿದ್ದಾರೆ. ಎಮ್ಎಲ್ಎ ಸಾಹೇಬ್ರು ಅವ್ರು ಎಲ್ಲಾ ಕೆಲಸನೂ ಮಾಡಿದ್ದಾರೆ. ನಮ್ದು ಏನಂದ್ರೆ ಇದ್ರಲ್ಲಿ ಈಗ ಇದು ಬಂದು ರಾತ್ರಿನಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಕಸ ತಗೊಂಡ್ಬಂದು ಹಾಕ್ತಾ ಇದಾರೆ. ಇಲ್ಲಿ ಅವ್ರ ರೌಡಿಗಳು ಪಪ್ಪಿಗಳು ಇರ್ತಾರೆ. ಇಲ್ಲಿರೋ ಕೇಳಕ್ ಆಗ್ತಾ ಇಲ್ಲ. ನಾವು ಈಗ ಒಂದ್ ಮಾಡೋಣ, ಇದಕ್ಕೆ ನಾವು ಸಾಹೇಬ್ರ ಹತ್ರನೇ ಹೇಳಿ ಒಂದು ಮಾರ್ಷಲ್ ನ ಹಾಕಿ ಇಲ್ಲಿ ಯಾರು ಕಸ ಹಾಕ್ಬಾರ್ದು, ನಮ್ದು ತಪ್ಪಿದೆ, ಈ ಲೋಕಲ್ ಪರ್ಸನ್ ತಪ್ಪಿದೆ, ನಾವು ಕೇಳಿಲ್ಲ ಇಷ್ಟು ದಿವಸ ಯಾವನ್ನಾದ್ರೂ ಹಾಕೊಂಡು ಹೋಗಿ ಅಂತ ಹೇಳಿ ನಾವು ಇದ್ರಲ್ಲಿ ಹಾಕ್ತಾ ಇದ್ರಿ ಕಸ. ಈಗ ಇನ್ಮೇಲೆ ನಾವು ಕಸ ಮೇಂಟೈನ್ ಮಾಡ್ತೀವಿ. ಸಾಹೇಬ್ರು ಈ ಮಾಡಿಕೊಟ್ಟಿರೋ ಕೆಲಸನ ನಾವು ಯಾವತ್ತೂ ಮರೆಯಲ್ಲ. ತುಂಬಾ ಧನ್ಯವಾದಗಳು. ನನ್ನ ಹೆಸರು ಸಬೀವುಲ್ಲಾ ಅಂತ, ನಾನು ಇಲ್ಲಿನ ನಿವಾಸಿನೇ. ನಮ್ಗೆ ಎಮ್ಎಲ್ಎ ಸಾಹೇಬರು ಒಂದು ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ರಿಕ್ವೆಸ್ಟ್ ಎಮ್ಎಲ್ಎ ಸಾಹೇಬ್ ಹತ್ರ
ದಯವಿಟ್ಟು ಒಂದು ಕ್ಯಾಮ್ರಾ ಮತ್ತೆ ಇದು ಸ್ವಲ್ಪ ಇದ್ ಮಾಡ್ಕೊಡಿ ಅಂತ ಸ್ವಲ್ಪ ಇಷ್ಟು ಒಂದು ಮಾರ್ಷಲ್ ಹಾಕಕ್ ಹೇಳಿ ಸರ್ ದಯವಿಟ್ಟು. ಯಾಕಂದ್ರೆ ನೈಟ್ ಹೊತ್ತು ಯಾವ ಏರಿಯಿಂದ ಬಂದು ಇಲ್ಲಿ ಹಾಕ್ಬಿಡ್ತಾರೆ. ಎಷ್ಟಂತ ಹೇಳಿದ್ರು ಆಲ್ಮೋಸ್ಟ್ 11 ಮೇಲೆ ಬರ್ತಾರೆ. ದಯವಿಟ್ಟು ಅದನ್ನ ಫೈನ್ ಹಾಕಿ ಒಂದು ಕ್ಯಾಮ್ರಾ ಹಾಕೊಟ್ಬಿಟ್ರೆ ತುಂಬಾ ಧನ್ಯವಾದಗಳು ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 48 ಒಳಗೆ ಬಂದಿದ್ವಿ. ಇಲ್ಲಿ ಆಜಿಮ್ ಲೇಔಟ್ ಹತ್ರ ಪಕ್ಕದಲ್ಲಿ ಒಂದು ಲ್ಯಾಂಡ್ ಇತ್ತು. ಅಲ್ಲಿ ಕಾರ್ಬೇಜ್ ಇದೆ ಅಂದ್ಬಿಟ್ಟು ನಮ್ಗೆ ಕಂಪ್ಲೇಂಟ್ ಬಂತು. ಅದರಿಂದ ನಾವು ಬಂದು ಎಲ್ಲ ನಮ್ಮ ಶಾಸಕರ ಆದೇಶದಿಂದ ಏಕೀಕರಣ ಆದೇಶದಿಂದ ನಾವು ಬಂದು ಎಲ್ಲ JCB ತಗೊಂಡ್ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ 1000 ಜನಕ್ಕೆ ನಾವು ಅಕ್ಕಪಕ್ಕದ ಏನ್ ಹೇಳ್ತೀನಿ ಅಂದ್ರೆ ಎಲ್ಲ ಇಲ್ಲಿ ಕಸ ಹಾಕ್ಬಾರ್ದು, ಮೇಂಟೈನ್ ಮಾಡ್ಕೊಳ್ಳಿ, ಇಲ್ಲಿ ನಾವೆಲ್ಲ ಚಿಕ್ಕ ಹಾಕಿ ಎಲ್ಲ ಮಾಡಿ ಎಲ್ಲ ಮಾಡ್ಕೊಡ್ತೀನಿ ಅಂತ ನಮ್ಮ ಶಾಸಕರು ವಿಶ್ವಾಸ ತಗೊಂಡು ಎಲ್ಲ ತರ ಇದು ಹೇಳಿದ್ದಾರೆ. ಎಲ್ಲ ಸ್ಥಳೀಯರು ಹೇಳಿದ್ದಾರೆ. ನಾವು ಎಲ್ಲಾ ಜನತೆ ಏನ್ ಹೇಳ್ತೀನಿ ಅಂದ್ರೆ ಗಾರ್ಬೇಜ್ ಇಲ್ಲಿ ಹಾಕ್ಬೇಡಿ. फारूक जो काम जो शुरू किया है MLA साहब ने वो बहुत अच्छा काम किया है। और जो कानून जो चल रहा है वैसे ही पार्ट साफ करके पूरा जो सीट डालते थे पूरा सब डाल के और जो नहीं मार्शल खड़ा था, मार्शल खड़ा कर जो है ना चाहे सिटी कैमरा डाल कर और फाइन डालना, जो भी कचरा डालता फाइन डालना, और गली गली के अंदर कचरे की गाड़ी आना। 2 महीने से तो कचरे की गाड़ी नहीं आ रही है और कचरे की गाड़ी इधर डेली आना चाहिए। यहाँ की आवाम से मैं अदब और राजीनामा गुजारिश करता हूँ कि रोडों पे कचरा मत फेंकिएगा। रोडों पे कचरा फेंकने से कई रकम की बीमारियां पैदा होती है। आपके घरों के पास जो कचरे की गाड़ी आती है उसी में डालिएगा। जुड़े रहिए बाकी खबरों के लिए मेरे साथ मैं हूँ आपका मेजबान मोहम्मद तनवीर, DJ बेंगलुरु से।